ಗಲ್ಫ್ ರಾಷ್ಟ್ರಗಳಲ್ಲಿ ಕೆಲಸಕ್ಕೆ ಹೋಗೋರೆ ಹುಷಾರ್. ಫ್ಲೈಟ್ಗೆ ದುಡ್ಡು ಅವರೇ ಕೊಡ್ತಾರೆ, ಕೆಡ್ಡಾನು ತೋಡ್ತಾರೆ, ಮಹಿಳೆಯರನ್ನ ನಂಬಿಸಿ ವಂಚಿಸ್ತಾರೆ ಖತರ್ನಾಕ್ ಏಜೆಂಟ್ರು. ಬೆಂಗಳೂರಿನ ಮೂಲಕವೇ ನಡೀತಿದೆ ಡೇಂಜರಸ್ ದಂಧೆ. ನಟೋರಿಯಸ್ ಗ್ಯಾಂಗ್ ಬಣ್ಣ ಬಯಲು ಮಾಡಿದೆ TV5. ಇದೇ ಈ ಕ್ಷಣದ ವಿಶೇಷ. TV5 ಆಪರೇಷನ್ ಗಲ್ಫ್. ನಾನು ಶರತ್. ಎಸ್, ಗಲ್ಫ್ ರಾಷ್ಟ್ರಗಳಲ್ಲಿ ಕೆಲಸ ಇದೆ, ಒಂದೇ ₹1 ಖರ್ಚಿಲ್ಲದನೆ ಕಳಿಸ್ಕೊಡ್ತೀವಿ ಅಂತಾರೆ. ಆದರೆ ಈ ಸಹಾಯದ ಹಿಂದೆ ನಯವಂಚನೆ ಅಡಗಿದೆ. ಗಲ್ಫ್ ದುನಿಯಾ ಆಸೆ ತೋರಿಸಿ ಏನೂ ಅರಿಯದ ಅಮಾಯಕರನ್ನ ಅಪರಾಧಿಗಳನ್ನಾಗಿ ಮಾಡ್ತಿದ್ದಾರೆ. ಹೌದು, ಇಂಥದ್ದೊಂದು ನಟೋರಿಯಸ್ ಗ್ಯಾಂಗ್ ಬೆನ್ನತ್ತಿ TV5 ತಂಡ ಅತಿ ದೊಡ್ಡ ಸ್ಮಗ್ಲಿಂಗ್ ಜಾಲವನ್ನೇ ಭೇದಿಸಿದೆ. ನೂರಾರು ಅಮಾಯಕರು ಬಲಿಯಾಗೋದನ್ನ ತಪ್ಪಿಸಿದೆ. ಇಷ್ಟಕ್ಕೂ ಏನಿದು ಆಪರೇಷನ್ ಗಲ್ಫ್ ತೋರಿಸ್ತೀವಿ ಬನ್ನಿ. ಗಲ್ಫ್ ರಾಷ್ಟ್ರಗಳಲ್ಲಿ ಕೆಲಸಕ್ಕೆ ಹೋಗುವವರೇ ಹುಷಾರ್. ಫ್ಲೈಟ್ಗೆ ದುಡ್ಡು ಅವರೇ ಕೊಡ್ತಾರೆ, ಕೆಡ್ಡಾನು ತೋಡ್ತಾರೆ, ಮಹಿಳೆಯರನ್ನ ನಂಬಿಸಿ ವಂಚಿಸ್ತಾರೆ ಖತರ್ನಾಕ್ ಏಜೆಂಟರು. ಬೆಂಗಳೂರಿನ ಮೂಲಕವೇ ನಡೀತಿದೆ ಡೇಂಜರಸ್ ದಂಧೆ. ನಟೋರಿಯಸ್ ಗ್ಯಾಂಗ್ ಬಣ್ಣ ಬಯಲು ಮಾಡಿದೆ TV5. అని చెప్పేసి అంటే నా సూట్ కేసు నిండా బట్టలు ఉన్నాయండి. నేను నా సూట్ కేసు ఖాళీ లేదంటే వాళ్ళు జెంట్స్ బ్యాగ్ వేసుకొని వచ్చారు. ఇలాగా అందులో తీసేసి ఇందులో అయితే ప్రాబ్లం అవుతుంది, మీ సూట్ కేసులో పెట్టుకో, మీ సూట్ కేసులో బట్టలు పుట్టుకోలేదు, పట్టుకోలేదు, నా ఫింగర్ ప్రింట్స్ కూడా లేవండి దాని మీద. ಕೇಳಿದ್ರಲ್ಲ, ಹೊಟ್ಟೆಪಾಡಿಗಾಗಿ ದೇಶವಲ್ಲದ ದೇಶಕ್ಕೆ ದುಡಿಯಲು ಹೋಗಿ ಸಂಕಷ್ಟದಲ್ಲಿ ಸಿಲುಕಿರೋ ಮಹಿಳೆಯೊಬ್ಬರ ನೋವಿನ ಮಾತುಗಳಿವು. ದೂರದ ಮರುಭೂಮಿ ದೇಶದಲ್ಲಿ ಮಹಿಳೆಯೊಬ್ಬರು ಪಡ್ತಿರೋ ನರಕ ಯಾತನೆಯ ಗೋಳಾಟವಿದು. ಎಸ್, ಮಾಡಲು ಒಳ್ಳೆ ಕೆಲಸ, ಕೈ ತುಂಬಾ ಸಂಬಳ, ಇಂಥದ್ದೊಂದು ಆಸೆಯನ್ನ ತೋರಿಸಿ ದೂರದ ಗಲ್ಫ್ ರಾಷ್ಟ್ರಗಳಿಗೆ ಕಳಿಸುವ ಏಜೆಂಟರು ಅದೆಷ್ಟು ಅಮಾಯಕರ ಬಾಳಿನ ಜೊತೆ ಆಟವಾಡ್ತಿದ್ದಾರೆ. ಕುಟುಂಬಗಳನ್ನ ಸಾಕಲು ಅನಿವಾರ್ಯವಾಗಿ ದೇಶ ಬಿಟ್ಟು ಗಲ್ಫ್ ಕಂಟ್ರಿಗಳತ್ತ ಮುಖ ಮಾಡೋರನ್ನ ಟ್ರಾಪ್ ಮಾಡೋ ದಂಧೆ ಜೋರಾಗಿ ನಡೀತಿದೆ. ದೇಶವಲ್ಲದ ದೇಶದಲ್ಲಿ ಅವರಿಗೆ ಏನೂ ಅರಿಯದೆ ನರಕಯಾತನೆ ಪಡ್ತಿದ್ದಾರೆ. ಗಲ್ಫ್ ರಾಷ್ಟ್ರಗಳಲ್ಲಿ ಕೆಲಸ ಕೊಡ್ತೀವಿ ಅಂತ ವಂಚಿಸೋ ಗ್ಯಾಂಗ್. ಖತರ್ನಾಕ್ ಏಜೆಂಟರ ಅಸಲಿ ಬಣ್ಣ ಬಯಲು ಮಾಡಿದೆ TV5. ಪಾತಕಿಗಳ ಬೆನ್ನತ್ತಿದ TV5 ತಂಡಕ್ಕೆ ಸಿಕ್ಕಿದ್ದೆ ಬೆಚ್ಚಿ ಬೀಳಿಸುವ ಸತ್ಯ. ಈ ಫೋಟೋವನ್ನ ನೋಡಿ, ಇವನ ಹೆಸರು ರಜಾಕ್ ಅಲಿಯಾಸ್ ಅಬ್ದುಲ್ ರಜಾಕ್. ಇದೊಂದೇ ಇವನ ಪರ್ಮನೆಂಟ್ ಹೆಸರಲ್ಲ, ದಿನಕ್ಕೊಂದು ಕ್ಷಣಕ್ಕೊಂದು ಚೇಂಜ್ ಮಾಡ್ತಾನೆ ಇರ್ತಾನೆ. ಇದೇ ಇವನ ಅಸಲಿ ಆಟ. ಇವನಿಗೆ ಭಾರತ ಸೇರಿದಂತೆ ಗಲ್ಫ್ ಕಂಟ್ರಿಯಲ್ಲಿ ಸಾಕಷ್ಟು ನೆಟ್ವರ್ಕ್ ಇದೆ. ಈ ಪಾತಕಿಯೇ ಗಲ್ಫ್ ಟ್ರಾಪ್ ಟ್ರಾಜಿಡಿ ಸ್ಟೋರಿಯಲ್ಲಿ ಮಾಸ್ಟರ್ ಮೈಂಡ್. ಫೋನ್ನಲ್ಲಿ TV5 ತಂಡದ ಜೊತೆ ತಮ್ಮ ಕಷ್ಟ ಹೇಳ್ಕೊಂಡ ಮಹಿಳೆಯ ಹೆಸರು ಪದ್ಮಾ. ಆಂಧ್ರದ ಖಮ್ಮಂ ಜಿಲ್ಲೆಯವರು. ಆಕೆಯ ಕುಟುಂಬ ಪಡ್ತಿರೋ ಕಷ್ಟವನ್ನ ನೋಡಿ ಕೆಲಸ ಮಾಡಿ ಪೋಷಿಸಲು ನಿರ್ಧರಿಸಿದ್ರು. ಆದ್ರೆ ದುಬೈನಲ್ಲಿ ಕೆಲಸ ಮಾಡಿದ್ರೆ ಕೈ ತುಂಬಾ ಸಂಬಳ ಸಿಗತ್ತೆ ಅಂತ ದುಬೈಗೆ ಹೋಗಲು ನಿರ್ಧರಿಸಿದ್ದಾರೆ. ಇದೇ ನಿರ್ಣಯ ಪದ್ಮರ ಪಾಲಿಗೆ ಶಾಪವಾಗಿ ಪರಿಣಮಿಸಿದೆ. ದುಬೈಗೆ ಹೋಗಲು ಮುಂದಾದ ಆಕೆ ಏಜೆಂಟ್ ರಜಾಕ್ನನ್ನ ಸಂಪರ್ಕಿಸಿದ್ದಾಳೆ. ಒಮೆನ್ನಲ್ಲಿ ಒಳ್ಳೆಯ ಕೆಲಸವಿದೆ ಅಂತ ನಂಬಿಸಿದ ರಜಾಕ್ ಫೋನ್ನಲ್ಲೇ ಒಮನ್ಗೆ ಹೋಗೋ ಎಲ್ಲಾ ಸಿದ್ಧತೆಯನ್ನ ಮಾಡಿಕೊಟ್ಟಿದ್ದಾನೆ. ಫ್ಲೈಟ್ ಟಿಕೆಟ್, ಖರ್ಚು, ಹೋಗೋ ಡೇಟ್ ಕೂಡ ಅವನೇ ಫಿಕ್ಸ್ ಮಾಡಿದ್ದಾನೆ. ಇಲ್ಲಿಂದ ಶುರುವಾಯಿತು ಅವನ ಅಸಲಿ ಆಟ. ಜುಲೈ 24, 2018 ಬೆಂಗಳೂರು ಟು ಒಮನ್ಗೆ ಪಯಣ. ಬೆಂಗಳೂರಿನ ಹೆಗ್ಡೆ ನಗರದಲ್ಲಿ ಆಕೆಗೆ ಕೊಟ್ಟಿದ್ದಾರೆ ಪಾರ್ಸಲ್. ರಾಜಾ ಗ್ಯಾಂಗ್ ಕೊಟ್ಟ ಪಾರ್ಸಲ್ನಲ್ಲಿ ಇದ್ದಿದ್ದೇನು? ಆಂಧ್ರದ ಪದ್ಮಾರನ್ನ ಒಮನ್ಗೆ ಕಳಿಸಲು ಎಲ್ಲಾ ತಯಾರಿ ಮಾಡಿಕೊಂಡಿದ್ದ ರಜಾಕ್ ಕಳೆದ ವರ್ಷ ಜುಲೈ 24ರಂದು ಬೆಂಗಳೂರಿನ ಏರ್ಪೋರ್ಟ್ನಿಂದ ಒಮನ್ಗೆ ಕಳಿಸುವುದಾಗಿ ತಿಳಿಸಿದ್ದಾರೆ. ಸಂಜೆ ಫ್ಲೈಟ್ ಹೊರಡೋದಕ್ಕೆ ಮುಂಚೆ ಬೆಂಗಳೂರಿನ ಹೆಗ್ಡೆ ನಗರದಲ್ಲಿ ಟಿಕೆಟ್ ಕಲೆಕ್ಟ್ ಮಾಡ್ಕೊಳ್ಳಿ ಅಂತ ತಿಳಿಸಿದ್ದಾನೆ.
ಅಲ್ಲಿಗೆ ಹೋದ ಪದ್ಮಾರನ್ನ ರಜಾಕ್ ಗ್ಯಾಂಗ್ನ ಇಬ್ಬರು ಹುಡುಗರು ಒಂದು ಮನೆಗೆ ಕರ್ಕೊಂಡು ಹೋಗಿದ್ದಾರೆ. ಅಲ್ಲಿ ಫ್ಲೈಟ್ ಟಿಕೆಟ್ ಕೊಟ್ಟು ಜೊತೆ ಒಂದು ಪಾರ್ಸಲ್ ಸಹ ಆಕೆಗೆ ಕೊಟ್ಟಿದ್ದಾರೆ. ಇದನ್ನ ಒಮನ್ ನಲ್ಲಿ ನಮ್ಮವರು ಬಂದು ಕಲೆಕ್ಟ್ ಮಾಡ್ಕೊಳ್ತಾರೆ ಅಂತ ಆಕೆಯನ್ನ ನಂಬಿಸಿ ಫ್ಲೈಟ್ಗೆ ಟೈಮ್ ಆಗುತ್ತೆ, ಬೇಗ ಹೊರಡಿ ಅಂತ ಏರ್ಪೋರ್ಟ್ಗೆ కలిసిದ್ದಾರೆ. మీరు జాబ్ కోసం ఎవరిని కలిశారు, ఏం జరిగింది, అతను ఎక్కడికి రమ్మన్నాడు? రాజు అండి, అతనే అక్కడికి రమ్మని చెప్పేసి అన్నాడు అనమాట. అక్కడికి వెళ్ళిన తర్వాత వాళ్ళ మనుషులు మా వాళ్ళు వస్తున్నారు, మా వాళ్ళు రిసీవ్ చేసుకుంటున్నారు. ఇద్దరు యంగు కుర్రోళ్ళు 30 సంవత్సరాలు ఉంటాయి, ఇద్దరు వచ్చారు. రిసీవ్ చేసుకొని తీసుకెళ్లారు అనమాట. తీసుకెళ్లి అక్కడ ఆయుర్వేద హాస్పిటల్ ఉంటుంది ఎగ్జామ్ నగర్ బెంగళూరులో. వాళ్ళు నైట్ 2 o'clock వచ్చారు. 2 o'clock వచ్చేసి టికెట్ ఇచ్చేసి నాకు డ్రెస్ చేంజ్ చేసుకోమ్మా, ఇక్కడ చికెన్ పిక్కల్స్ మటన్ పిక్కల్ మన తెలుగు వాళ్ళు అక్కడ ఉన్నారు, వాళ్ళకి తీసుకెళ్ళి నువ్వు కూడా వెళ్తున్నావు కదా అని చెప్పేసి అంటే నా సూట్ కేసు నిండా బట్టలు ఉన్నాయండి, నేను నా సూట్ కేసు ఖాళీ లేదంటే వాళ్ళు జెంట్స్ బ్యాగ్ వేసుకొని వచ్చారు. ఇలాగా అందులో తీసేసి ఇందులో అయితే ప్రాబ్లం అవుతుంది, మీ సూట్ కేసు లో పెట్టుకో, మీ సూట్ కేసు లో బట్టలు పట్టుకోలేదు, నా ఫింగర్ ప్రింట్స్ కూడా లేవండి దాని మీద. ರಜಾಕ್ ಗ್ಯಾಂಗ್ ಕೊಟ್ಟ ಪಾರ್ಸಲ್ ಸೂಟ್ ಕೇಸ್ ನಲ್ಲಿ ಇಟ್ಕೊಂಡು ಒಮನ್ ಫ್ಲೈಟ್ ಹತ್ತಿದ ಪದ್ಮಾಗೆ ಆ ಪಾರ್ಸಲ್ ನಲ್ಲಿ ಇರೋದೇನು, ಅದರಿಂದ ನನಗೇನಾದ್ರೂ ತೊಂದರೆ ಆಗುತ್ತಾ ಅನ್ನೋ ಯಾವುದೇ ಅನುಮಾನ ಬಂದಿರಲಿಲ್ಲ. ಯಾಕಂದ್ರೆ ಕೈ ತುಂಬಾ ಸಂಬಳ ಸಿಗೋ ಕೆಲಸ ಸಿಗುತ್ತೆ, ತನ್ನ ಕುಟುಂಬವನ್ನ ಚೆನ್ನಾಗಿ ನೋಡ್ಕೊಳ್ಬಹುದು ಅನ್ನೋ ಕನಸಿನಲ್ಲೇ ಒಮನ್ನತ್ತ ಹೊರಟಿದ್ರು. ಆದ್ರೆ ಒಮನ್ ಏರ್ಪೋರ್ಟ್ ನಲ್ಲಿ ಇಳಿದಾಗ್ಲೇ ಆಕೆಗೆ ಅಸಲಿ ಪಿಕ್ಚರ್ ಗೊತ್ತಾಗಿದ್ದು. ಒಮನ್ ಏರ್ಪೋರ್ಟ್ ನಲ್ಲಿ ಅಮಾಯಕ ಪದ್ಮಾ ಅರೆಸ್ಟ್. ರಜಾಕ್ ಗ್ಯಾಂಗ್ ಕೊಟ್ಟ ಪಾರ್ಸಲ್ ನಲ್ಲಿತ್ತು ಗಾಂಜಾ. ರಜಾಕ್ ಗ್ಯಾಂಗ್ ಕೊಟ್ಟ ಪಾರ್ಸಲ್ ತೆಗೆದುಕೊಂಡು ಹೋಗಿದ್ದೆ ಪದ್ಮಾ ಮಾಡಿದ ತಪ್ಪಾಗಿತ್ತು. ಬೆಂಗಳೂರಿನ ಏರ್ಪೋರ್ಟ್ ನಿಂದ ಹೊರಟು ಒಮನ್ ಏರ್ಪೋರ್ಟ್ ನಲ್ಲಿ ಇಳಿದ ಆಕೆಗೆ ದೊಡ್ಡ ಶಾಕ್ ಎದುರಾಗಿತ್ತು. ಅಲ್ಲಿ ತಪಾಸಣೆ ನಡೆಸಿದ ಕಸ್ಟಮ್ಸ್ ಆಫೀಸರ್ಸ್ ಪದ್ಮಾ ಸೂಟ್ ಕೇಸ್ ನಲ್ಲಿದ್ದ ಪಾರ್ಸಲ್ ಓಪನ್ ಮಾಡಿದ್ರು. ಅದರಲ್ಲಿ ಗಾಂಜಾ ಪ್ಯಾಕೆಟ್ಗಳಿದ್ವು. ಅಲ್ಲಿಗೆ ಪದ್ಮಾಗೆ ಅಸಲಿ ಸಂಗತಿ ಅರ್ಥವಾಗಿತ್ತು. ಆದ್ರೆ ಕಾಲ ಮಿಂಚ್ ಹೋಗಿತ್ತು. ನನಗೇನು ಗೊತ್ತಿಲ್ಲ, ಇದು ನನ್ನ ಪಾರ್ಸಲ್ ಅಲ್ಲ, ರಜಾಕ್ ಅನ್ನೋ ಏಜೆಂಟ್ ಕೊಟ್ಟು ಕಳಿಸಿದ್ದ ಅಂತ ಆಕೆ ಏನೇ ಹೇಳಿದ್ರು ಒಮನ್ ಕಸ್ಟಮ್ಸ್ ಆಫೀಸರ್ಸ್ ಕೇಳೋ ಸ್ಥಿತಿಯಲ್ಲಿರಲಿಲ್ಲ. ಮಾಡಿದ ತಪ್ಪಿಗೆ ಭಾರತದ ಪದ್ಮಾ ಗಲ್ಫ್ ಕಂಟ್ರಿ ಒಮನ್ ನಲ್ಲಿ ಬಂಧಿಯಾದ್ರು. ಗಲ್ಫ್ ಕಂಟ್ರಿಯಲ್ಲಿ ಕೆಲಸ ಕೊಡಿಸ್ತೀನಿ, ಕೈ ತುಂಬಾ ಸಂಬಳವೂ ಕೊಡ್ತಾರೆ ಅಂತ ಅಮಾಯಕ ಮಹಿಳೆಯರನ್ನೇ ಟ್ರ್ಯಾಪ್ ಮಾಡ್ತಿದ್ದ ನಟೋರಿಯಸ್ ಸ್ಮಗ್ಲರ್ ರಜಾಕ್ ಬೇಟೆಗೆ TV5 ತಂಡ ಹೊರಟಿತ್ತು. ಆ ಪಾತಕಿಯನ್ನ ಬಲೆಗೆ ಬೀಳ್ಸೋದು ಅಷ್ಟು ಸುಲಭವಾಗಿರಲಿಲ್ಲ. ಪ್ರಾಣ ಪಣಕ್ಕಿಟ್ಟು ಸ್ಮಗ್ಲರ್ ರಜಾಕ್ ಅಂಡ್ ಗ್ಯಾಂಗ್ ಬೆನ್ನತ್ತಿದ TV5 ತಂಡಕ್ಕೆ ಹೆಜ್ಜೆ ಹೆಜ್ಜೆಗೂ ಆಘಾತಕಾರಿ ಸಂಗತಿಯೇ ಎದುರಾದವು. ಆದರೂ ಮಹಿಳೆಯರ ರಕ್ಷಣೆಗಾಗಿ ಹಿಂಜರಿಯದೆ ಯಶಸ್ವಿಯೂ ಆದ್ವಿ. ಅದು ಭಯಂಕರ ಮಾಫಿಯಾ, ಅಲ್ಲಿ ಕರುಣೆಯೇ ಇರೋಲ್ಲ. ನಟೋರಿಯಸ್ ಡ್ರಗ್ಸ್ ಸ್ಮಗ್ಲರ್ ರಜಾಕ್ ಬೆನ್ನತ್ತಿ ಹೊರಟಿತ್ತು TV5. ಪ್ರಾಣ ಪಣಕ್ಕಿಟ್ಟು ಡೇಂಜರಸ್ ಏಜೆಂಟ್ ಬೇಟೆಗೆ TV5 ಪ್ಲಾನ್. ಎಸ್, ಅದೊಂದು ಭಯಂಕರ ಮಾಫಿಯಾ. ಅಲ್ಲಿರೋರಿಗೆ ದಯೆ ಕರುಣೆ ಅನ್ನೋದೇ ಇರೋಲ್ಲ. ಅವರೆಲ್ಲ ಮನುಷ್ಯತ್ವವೇ ಇಲ್ಲದ ಮೃಗಗಳು. ಅವರಿಗೆ ದುಡ್ಡೇ ಪ್ರಪಂಚ, ದುಡ್ಡೇ ಎಲ್ಲ. ದುಡ್ಗಾಗಿ ಏನ್ ಬೇಕಾದ್ರೂ ಮಾಡೋ ನರರೂಪ ರಾಕ್ಷಸರು ಅವರು. ಇಂಥ ನಟೋರಿಯಸ್ ಗ್ಯಾಂಗ್ ಬೇಟೆಗಾಗಿ ಡ್ರಗ್ಸ್ ಸ್ಮಗ್ಲರ್ ರಜಾಕ್ ಬೆನ್ನತ್ತಿ ಹೊರಟ TV5 ತಂಡಕ್ಕೆ ಹೆಜ್ಜೆ ಹೆಜ್ಜೆಗೂ ಆತಂಕವಿತ್ತು. ನಮ್ಮ ಪ್ಲಾನ್ ಕೊಂಚ ಎಡವಟ್ಟಾದ್ರೂ ಅಲ್ಲಿ ನಮ್ಮ ಕಥೆಯೇ ಮುಗಿತಿತ್ತು. ಆದ್ರೂ ನರಕಯಾತನೆಯಿಂದ ಅಮಾಯಕ ಮಹಿಳೆಯರನ್ನ ರಕ್ಷಿಸಲೇಬೇಕು ಅಂತ ಪಕ್ಕಾ ಪ್ಲಾನ್ ಪ್ರಕಾರ ಪಾತಕಿ ರಜಾಕ್ ಅಂಡ್ ಗ್ಯಾಂಗ್ ಬೇಟೆಗೆ ನಮ್ಮ ಹೈದರಾಬಾದ್ನ ಕ್ರೈಮ್ ಬ್ಯೂರೋ ತಂಡ ಮುಂಬೈನತ್ತ ಹೊರಟಿಯೇ ಬಿಡ್ತು. ಇಲ್ಲಿಂದಲೇ ಶುರುವಾಯಿತು TV5 ಆಪರೇಷನ್ ಗಲ್ಫ್. ಎಸ್, ಡ್ರಗ್ಸ್ ಸ್ಮಗ್ಲರ್ ರಜಾಕ್ ಅಂಡ್ ಗ್ಯಾಂಗ್ ಅಂತಿಂತ ನಟೋರಿಯಸ್ ಅಲ್ಲ, ವೆರಿ ವೆರಿ ಡೇಂಜರಸ್ ಟೀಮ್ ಅದು.
ಅವರು ಸುಮಾರು 40ರಿಂದ 45 ವಯಸ್ಸಿನ ಮಹಿಳೆಯರನ್ನೇ ಟಾರ್ಗೆಟ್ ಮಾಡಿ ಗಲ್ಫ್ ಕಂಟ್ರಿಗಳಿಗೆ ಕಳಿಸ್ತಿದ್ರು. ಮಾನವ ಟ್ರ್ಯಾಪಿಂಗ್ ಅನ್ನೋದೇ ಇವರ ಮೇನ್ ದಂಧೆ. ಕಷ್ಟದಲ್ಲಿರುವ ಮಹಿಳೆಯರನ್ನ ಗುರುತಿಸಿ ಅವರಿಗೆ ದುಬೈ, ಒಮನ್, ಅಬುದಾಬಿ ಹೀಗೆ ಗಲ್ಫ್ ಕಂಟ್ರಿಗಳಲ್ಲಿ ಕೆಲಸ ಕೊಡಿಸೋದಾಗಿ ನಂಬಿಸಿ ಅವರ ಮೂಲಕ ಡ್ರಗ್ಸ್ ಸಪ್ಲೈ ಮಾಡಿಸ್ತಿದ್ದ. ಈಗಾಗಲೇ 16 ಮಂದಿಗಳನ್ನ ಗಲ್ಫ್ಗೆ ಕಳಿಸಿದ್ದಾನೆ. ಆದ್ರೆ ಆಂಧ್ರದ ಕುಮ್ಮಂ ಜಿಲ್ಲೆಯ ಪದ್ಮ ಅನ್ನೋರು ಬೆಂಗಳೂರು ಏರ್ಪೋರ್ಟ್ ಮೂಲಕವೇ ಒಮನ್ಗೆ ಹೋಗಿ ಅಲ್ಲಿ ಸಿಕ್ಕಿಬಿದ್ದಿದ್ರು. ಈ ಮಾಹಿತಿಯನ್ನ ತಿಳಿದ TV5 ಸ್ಮಗ್ಲರ್ ರಜಾಕ್ ಬೇಟೆಗಿಳಿದಿತ್ತು. ಸ್ಮಗ್ಲರ್ ರಜಾಕ್ಗೆ ಮುಂಬೈನಲ್ಲಿ ಬಲೆ ಬೀಸಿತ್ತು TV5 ತಂಡ. ಇಬ್ಬರು ಮಹಿಳೆಯರ ಮೂಲಕ TV5 ರಹಸ್ಯ ಕಾರ್ಯಾಚರಣೆ. ಗಲ್ಫ್ ಕಂಟ್ರಿಯಲ್ಲಿ ಕೆಲಸ ಕೊಡ್ಸಿ ಅಂತ ಫೋನೋ ಮಾಡಿದ್ವಿ. ಎಸ್, ಡ್ರಗ್ಸ್ ಸ್ಮಗ್ಲರ್ ನಟೋರಿಯಸ್ ರಜಾಕ್ನನ್ನ ಭೇಟಿಯಾಡಲು ನಮ್ಮ ಹೈದರಾಬಾದ್ TV5 ಕ್ರೈಮ್ ತಂಡ ಇಬ್ಬರು ಮಹಿಳೆಯರನ್ನ ಬಳಸಿಕೊಳ್ಳಲಾಯಿತು. ಈ ಮಹಿಳೆಯರನ್ನ ಗಲ್ಫ್ ಕಂಟ್ರಿಗಳಲ್ಲಿ ಕೆಲಸಕ್ಕೆ ಕಳಿಸಬೇಕು ಅಂತ ರಜಾಕ್ ಗ್ಯಾಂಗ್ ಅನ್ನ ಸಂಪರ್ಕಿಸಲಾಯಿತು. ಸಹಚರರ ಮೂಲಕ ಕಿಂಗ್ ಪಿನ್ ರಜಾಕ್ನ ಸಂಪರ್ಕವೂ ಸಿಕ್ತು. ಮಹಿಳೆಯರ ಮೂಲಕವೇ ರಜಾಕ್ನ ಜೊತೆ ಮಾತನಾಡಿಸಲಾಯಿತು. ಎಲ್ಲಾ ಮಾತುಕತೆ ಫೋನ್ನಲ್ಲೇ ನಡೆಯಿತು. ನಂತರ ಒಂದು ದಿನ ಆ ಇಬ್ಬರು ಮಹಿಳೆಯರಿಗೆ ಒಮನ್ಗೆ ಟಿಕೆಟ್ ಬುಕ್ ಮಾಡುತ್ತಾ ರಜಾಕ್ ಡೇ ಫಿಕ್ಸ್ ಮಾಡಿ ಮುಂಬೈಗೆ ಬರುವಂತೆ ತಿಳಿಸಿದ್ದ. ಅದೇ ಅವನ ಬೇಟೆಗೆ TV5 ತಂಡಕ್ಕೆ ಒಳ್ಳೆ ಅವಕಾಶ ಸಿಕ್ಕಿತ್ತು. कोंडे सुधा और दूसरा एक लड़की है, उन लोग को 1 वीक लगेगा. आप लोग को पहला टिकट बनाएगा, कल मुंबई निकलो आप, और दूसरा लड़की कल. ये दो 1 हफ्ता लगेगा. 1 वीक के बाद तुम लोग 2 मेंबर पहला फ्लाइट, या 2 मेंबर इसका बाद वीजा. ओके रानी और दूसरा लेडीज 1 वीक लगेगा. अभी तुम लोग को 2 मेंबर पहला फ्लाइट, 2 मेंबर कल मॉर्निंग मुंबई ट्रेन एमरजेंट. ओके ಮಂಡೇ ನೈಟ್ ಕೋ ಫ್ಲೈಟ್ 2. ರಜಾಕ್ ಸೂಚನೆಯಂತೆ ಇಬ್ಬರು ಮಹಿಳೆಯರನ್ನ ಬಸ್ನಲ್ಲಿ ಮುಂಬೈಗೆ ಕಳಿಸಿದ TV5 ತಂಡ ಅವರನ್ನ ಫಾಲೋ ಮಾಡುತ್ತಾ ಕಾರ್ನಲ್ಲಿ ಹೋಗಲಾಯಿತು. ಮುಂಬೈನ ಒಂದು ಚಿಕ್ಕ ಸ್ಲಮ್ ಏರಿಯಾಕ್ಕೆ ಬನ್ನಿ, ಅಲ್ಲಿಂದ ಏರ್ಪೋರ್ಟ್ಗೆ ಬಸ್ ಕಳಿಸ್ತೇವೆ ಅಂತ ತಿಳಿಸಿದ್ರು. ಅವರ ಸೂಚನೆಯಂತೆ ಮುಂಬೈನ ಸ್ಲಮ್ ಏರಿಯಾಗೆ ಹೋದ ಇಬ್ಬರು ಮಹಿಳೆಯರನ್ನ ರಜಾಕ್ ಗ್ಯಾಂಗ್ ತೀವ್ರ ನಿಗಾ ಇಟ್ಟಿತ್ತು. ಅವರಿಗೆ ಯಾವುದೇ ಅನುಮಾನ ಬರದಂತೆ ನಮ್ಮ TV5 ತಂಡ ಎಲ್ಲವನ್ನೂ ಗಮನಿಸುತ್ತಿತ್ತು. ಅಲ್ಲದೆ ಪ್ರತಿಯೊಂದು ಮಾಹಿತಿಯನ್ನ ಮುಂಬೈ ಪೊಲೀಸರಿಗೆ ಕೊಡಲಾಗ್ತಿತ್ತು. ಮುಂಬೈ ಪೊಲೀಸರ ಸಹಕಾರದೊಂದಿಗೆ ನಮ್ಮ ರಹಸ್ಯ ಕಾರ್ಯಾಚರಣೆ ನಡೆದಿತ್ತು. ನಮ್ಮ ಪ್ಲಾನ್ ಪ್ರಕಾರವೇ ಎಲ್ಲವೂ ನಡೀತಿತ್ತು. ಇನ್ನೇನು ನಮ್ಮ ಮಹಿಳೆಯರು ಮಾರನೇ ದಿನ ಮುಂಬೈ ಏರ್ಪೋರ್ಟ್ಗೆ ತೆರಳಿ ಅಲ್ಲಿಂದ ಒಮನ್ಗೆ ಹೊರಡಬೇಕು ಅಂತ ರಜಾಕ್ ಗ್ಯಾಂಗ್ ತಿಳಿಸಿತ್ತು. ಆ ದಿನ ಸಂಜೆ ಖುದ್ದು ರಜಾಕೆ ಮಹಿಳೆಯರಿದ್ದ ಸ್ಲಂ ಬಳಿಯ ರೂಮ್ ಬಳಿ ಬಂದಿದ್ದ. ಅವನು ಆ ಮಹಿಳೆಯರೊಂದಿಗೆ ಮಾತನಾಡಿ ಯಾರಿಗೂ ಗೊತ್ತಾಗದಂತೆ ಎಸ್ಕೇಪ್ ಆಗಿದ್ದ. ಮಾರನೇ ದಿನ ಏರ್ಪೋರ್ಟ್ಗೆ ಬರ್ತೇನೆ ಅಂತಾನೂ ತಿಳಿಸಿದ್ದ. ಇದೇ ಅವನಿಗೆ ಮುಳುವಾಯ್ತು. ಕಳ್ಳ ಹಳ್ಳಕ್ಕೆ ಬಿದ್ದಿದ್ದ. ಅವನು ಏರ್ಪೋರ್ಟ್ಗೆ ಬರ್ತಾನೆ ಅಂತ ತಿಳಿದ TV5 ತಂಡ ರಹಸ್ಯ ಕಾರ್ಯಾಚರಣೆ ಚುರುಕುಗೊಳಿಸಿತ್ತು. ಆ ಇಬ್ಬರು ಮಹಿಳೆಯರೊಂದಿಗೆ ಮುಂಬೈ ಏರ್ಪೋರ್ಟ್ನಲ್ಲಿ ಸ್ಮಗ್ಲರ್ ರಜಾಕ್ಗಾಗಿ ಪೊಲೀಸರೊಂದಿಗೆ ಕಾಯ್ತಿದ್ವು. ಕೊನೆಗೂ ಬಲಿಕಾ ಬಕ್ರ ಬಂದೇ ಬಿಡ್ತು. ದೂರದಿಂದ ಕೂತಿದ್ದ ಮಹಿಳೆಯರ ಬಳಿ ಬಂದ ಆತ ಸುಮಾರು ಹೊತ್ತು ಏರ್ಪೋರ್ಟ್ ಮುಂದೆ ಮಾತುಕತೆ ನಡೆಸಿದ್ದ. ಕೊನೆಗೆ ಇನ್ನೇನು ಏರ್ಪೋರ್ಟ್ನಿಂದ ಎದ್ದು ಹೋಗಬೇಕು ಅನ್ನೋಷ್ಟರಲ್ಲಿ ಅವನನ್ನ ಸುತ್ತುವರೆದ ಮುಂಬೈ ಪೊಲೀಸರು ನಟೋರಿಯಸ್ ಡ್ರಗ್ಸ್ ಸ್ಮಗ್ಲರ್ ಅನ್ನ ಬಂಧಿಸಿಯೇ ಬಿಟ್ರು. TV5 ರಹಸ್ಯ ಕಾರ್ಯಾಚರಣೆಯೊಂದಿಗೆ ಮುಂಬೈ ಪೊಲೀಸರು ಪಾತಕಿ ನಟೋರಿಯಸ್ ಡ್ರಗ್ಸ್ ಸ್ಮಗ್ಲರ್ ರಜಾಕ್ ಅಲಿಯಾಸ್ ಅಬ್ದುಲ್ ರಜಾಕ್ನನ್ನ ಬಂಧಿಸಿ ಜೈಲುಗಟ್ಟಿದ್ದಾರೆ. ಇವನ ಗ್ಯಾಂಗ್ ಎಲ್ಲಿದೆ, ನೆಟ್ವರ್ಕ್ ಎಲ್ಲೆಲ್ಲಿದೆ ಅನ್ನೋ ಬಗ್ಗೆ ತೀವ್ರ ತನಿಖೆ ನಡೀತಿದೆ. ಈ ಮೂಲಕ ಇವನ ಮೋಸದ ಜಾಲಕ್ಕೆ ಸಿಕ್ಕಿ ಗಲ್ಫ್ ಕಂಟ್ರಿಯಲ್ಲಿ ನರಕ ಅನುಭವಿಸುತ್ತಿರುವ ಪದ್ಮರಂತ ಅದೆಷ್ಟೋ ಮಂದಿಗೆ ನ್ಯಾಯ ಸಿಗಬೇಕಿದೆ. ಏನೂ ಅರಿಯದ ಅಮಾಯಕ ಮಹಿಳೆಯರು ಹೊಟ್ಟೆಪಾಡ್ಗಾಗಿ ಗಲ್ಫ್ ರಾಷ್ಟ್ರಗಳಿಗೆ ಹೋಗಿ ಮತ್ತಷ್ಟು ಸಂಕಷ್ಟಕ್ಕೀಡಾಗುವುದನ್ನ ತಪ್ಪಿಸಿದಂತಾಗಿದೆ. ಎಸ್, ಗಲ್ಫ್ ರಾಷ್ಟ್ರದಲ್ಲಿ ಕೆಲಸ ಕೊಡಿಸ್ತೀವಿ, ಕೈ ತುಂಬಾ ಸಂಬಳನೂ ಕೊಡ್ತಾರೆ ಅಂತ ಅಮಾಯಕ ಮಹಿಳೆಯರನ್ನ ವಂಚಿಸುತ್ತಿದ್ದ ಡ್ರಗ್ಸ್ ಸ್ಮಗ್ಲರ್ ಅನ್ನ TV5 ಬೇಟೆಯಾಡಿದೆ. ರಹಸ್ಯ ಕಾರ್ಯಾಚರಣೆ ಮೂಲಕ ಪಾತಕಿ ರಜಾಕ್ನನ್ನ ಬಲೆಗೆ ಬೀಳಿಸಿದೆ. ಇವನಿಂದ ವಂಚನೆಗೊಳಗಾದವರಿಗೆ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ TV5 ಯಶಸ್ವಿಯಾಗಿದೆ. ಇದೇ ಕ್ಷಣದ ವಿಶೇಷ. ನಂಬಿಕೆ ಮತ್ತು ವಿಶ್ವಾಸಾರ್ಹ ನ್ಯೂಸ್ಗಾಗಿ ನೋಡ್ತಾ ಇರಿ TV5. ಇದು ವಾಸ್ತವದ ಪ್ರತಿರೂಪ.